ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಹಾಕುವಂಥ ಒಂದು ಕ್ರೋಶೆ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 6 ದಾರನ ಇಲ್ಲಿ ಗಂಟಾಗಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ 2 ಸತಿ ಲಾಕ್ನ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ವಿತೌಟ್ ಕುಚ್ಚು ಹಾಕೋ ಥರ ನಿಮ್ಗೆ ತೋರಿಸ್ತೀನಿ. ಆಮೇಲೆ ನಾನಿಲ್ಲಿ ಕುಚ್ಚು ಹಾಕೋದಕ್ಕೆ ಪ್ಲೇಸ್ನ ಕೂಡ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರ ತಗೊಂಡು 2ರಲ್ಲೊಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಟ್ರಿಬಲ್ ಕ್ರೋಶೆ ಕಂಬನ ಸ್ಲ್ಯಾಂಟಾಗಿ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ 3 ಬೀಡನ್ನ ಒಟ್ಟಿಗೆ ಎಲ್ಲಿ ತೊಗೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಅದು ಒಟ್ಟಿಗೆ ತೊಗೊಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದೊಂದೇ ಬೀಡ್ಗಳನ್ನ ಇಲ್ಲಿ ಸೇರಿಸ್ಕೊಂಡು ಒಟ್ಟಿಗೆ 3 ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಒಟ್ಟಿಗೆ 3 ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಅದು ಟ್ರಯಾಂಗಲ್ ಶೇಪ್ ಬರೋ ಥರ ಒಂಚೂರು ಅದನ್ನು ನೀವು ಬೆಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೆಂಡ್ ಮಾಡಿಕೊಂಡು ನೋಡಿ, ಈ ರೀತಿ ಬರುತ್ತೆ. ಅದು ನೀಡಲ್ಗೆ ಒಂದು ಸತಿ ದಾರಾನ ತಗೋಬೇಕು. ಆ ಟ್ರಯಾಂಗಲ್ ಶೇಪಲ್ಲಿ ನಾವು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡ್ವಲ್ಲ, ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ, ಮತ್ತು ಸೂಜಿಗೆ ಒಂದು ಸತಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ತುಂಬಾ ಕಡಿಮೆ ಸಮಯದಲ್ಲಿ ಆದಷ್ಟು ಬೇಗನೆ ಆಗುವಂತಹ ಒಂದು ಕುಚ್ಚು ಡಿಸೈನು. ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು. ಹಾಗೆಯೇ ತುಂಬ ಜನ ಇಷ್ಟ ಬಿದ್ದು ಈ ಡಿಸೈನ್ನ ಹಾಕೋತಾರೆ. ಸಿಂಪಲಾಗೂ ಇರುತ್ತೆ. ರೇಟ್ ಅಂದರೆ ಪ್ರೈಸ್ ಲೆವೆಲ್ ಕೂಡ ತುಂಬಾ ಕಡಿಮೆ ಇರೋದರಿಂದ ಒಂದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಸಿಂಪಲ್ ಡಿಸೈನು. ಸೊ ಈ ಒಂದು ಟ್ರಿಬಲ್ ಕ್ರೋಶೆ ಕಂಬದ ಒಂದು ಗ್ಯಾಪಲ್ಲಿ ನಾನಿಲ್ಲಿ ಒಟ್ಟು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತೀನಿ. ಹಾಗೆ ಆ ಒಂದು 3 ಬೀಡ್ಗಳನ್ನ ಒಂಚೂರು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ. ಅಲ್ಲಿಂದ ನೀಡಲ್ಗೆ ಮತ್ತೆ ನಾನು 2 ಸತಿ ದಾರನ ತಗೋತಾ ಇದ್ದೀನಿ. 1 2 2 ನೋಡಿ, 2 ಟೈಮ್ಸ್ ದಾರ ತಗೊಂಡು ಸೇಮ್ ಅದರಲ್ಲಿ ಫಸ್ಟಲ್ಲಿ ನಾವು ಎಷ್ಟು ಗ್ಯಾಪ್ ತಗೊಂಡಿದ್ದೀವೋ ಅಷ್ಟೇ ಗ್ಯಾಪ್ನ ತಗೋಬೇಕು. ನೀಡಲ್ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಕಂಬನ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ 3 ಬೀಡ್ಗಳನ್ನ ಒಟ್ಟಿಗೆ ತಗೋತಾ ಇದ್ದೀನಿ. ಇಲ್ಲಿ 3 ಬೀಡ್ಗಳನ್ನ ತಗೊಂಡು ಒಟ್ಟಿಗೆ 3 ಬೀಡ್ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಒಟ್ಟಿಗೆ ಲಾಕ್ ಮಾಡ್ತಾಯಿದ್ದೀನಿ. ಒಂದೊಂದು ಬೀಡ್ಗಳನ್ನ ಲಾಕ್ ಮಾಡ್ತಾಯಿಲ್ಲ, ಎಲ್ಲ ಬೀಡ್ಗಳನ್ನ ಒಟ್ಟಿಗೆ ಲಾಕ್ನ ಮಾಡಿ ಅದು ಚೂರು ನಾವು ಬೆಂಡ್ ಮಾಡಿಕೊಂಡ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ನಿಲ್ಲುತ್ತೆ. ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ಗ್ಯಾಪಲ್ಲಿ ಕೂಡ ನಾನು ಒಟ್ಟು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಪ್ರತಿ ಕಂಬದಲ್ಲೂ ಕೂಡ ನೀವು ಫಸ್ಟ್ ಕಂಬದಲ್ಲಿ ಎಷ್ಟು ಕಂಬಗಳನ್ನ ಹಾಕ್ತಾ ಇರ್ತೀವಿ, ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ನೀವು ಹಾಕಿರ್ತೀರೋ ಅದೇ ರೀತಿ ಸೀರೆ ಪೂರ್ತಿ ನೀವು ಒಂದು ಆರ್ಚಲ್ಲಿ ಅಷ್ಟೇ ಕಂಬಗಳ ಕೌಂಟನ್ನು ನೀವು ಹಾಕಬೇಕಾಗುತ್ತೆ. ಹೆಚ್ಚು ಕಡಿಮೆ ಮಾಡಿದರೆ ಅದು ಡಿಸೈನ್ ಈವನ್ ಆಗಿ ಕಾಣಿಸೋದಿಲ್ಲ. ಆದಷ್ಟು ಕೌಂಟ್ ಹಾಗೆಯೇ ಒಂದು ಕಂಬಗಳ ಮೇಂಟೆನೆನ್ಸ್ ಅಂದರೆ ಕಂಬಗಳ ಲೆಂತ್ ಮೇಂಟೆನೆನ್ಸ್ನ ಮಾಡ್ಕೊಂಡು ಹೋಗಿ. ನೋಡ್ಬೋದು ಇಲ್ಲಿ ಈ ರೀತಿ ಬಂದಿದೆ. ಸೊ ಇಲ್ಲಿ ನಾನು 3 ಬೀಡ್ಗಳನ್ನ ಯೂಸ್ ಮಾಡಿದ್ದೀನಲ್ವ, ಸೊ ಅದನ್ನು ಯೂಸ್ ಮಾಡಿದೆ ವಿತೌಟ್ ಬೀಡ್ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ ನಿಮಗೆ ಅದೇ ರೀತಿ ಸ್ಟಾರ್ಟಿಂಗಲ್ಲಿ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅಲ್ಲಿಂದ
2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಕಂಬದ ಹಿಂದೆ ಹೋಗಿ ದಾರ ತಗೊಬಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೂಡ ನಾನು ಒಟ್ಟು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಯಾರಿಗೆ ಬೀಡ್ ಇಷ್ಟ ಇಲ್ವೋ ಸೊ ಅವರು ಈ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು. ಬೀಡ್ ಇಷ್ಟ ಇದೆ ಅನ್ನೋರು ಸೊ ನಾನು ಪ್ರೀವಿಯಸ್ ಆಗಿ ಏನು ತೋರಿಸಿದ್ನೋ ಸೊ ಅದೇ ರೀತಿ ನೀವು ಮಾಡ್ಕೋಬೋದು. ಸೊ ಇಲ್ಲಿ ವಿತೌಟ್ ಕುಚ್ಚು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ನೋಡಿ ಇಲ್ಲಿ ಯಾವುದೇ ರೀತಿ ಕುಚ್ಚಿಗೆ ನಾನು ಜಾಗ ಬಿಟ್ಟಿಲ್ಲ ಅಲ್ವಾ, ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಬೀಡ್ ಹಾಕಿರೋದಕ್ಕೂ ಬೀಡ್ ಹಾಕದೇ ಇರೋದಕ್ಕೂ ವ್ಯತ್ಯಾಸ ನೀವು ನೋಡ್ಬೋದು. ಸೊ ನಾನಿಲ್ಲಿ ಬೀಡ್ ಹಾಕಿರೋದ್ರಿಂದ ಇದನ್ನು ರಿಮೂವ್ ಮಾಡಿ ಬೀಡ್ ಹಾಕಿನೇ ನಾನು ಡಿಸೈನ್ನ ಮಾಡ್ಕೋತೀನಿ. ಸೊ ವಿತೌಟ್ ಕುಚ್ಚಿಗೆ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಅಟ್ ಲಾಸ್ಟ್ ಎಂಡಲ್ಲಿ ನಾನು ಅಲ್ಲಿ ಕೂಡ ಕುಚ್ಚಿಗೆ ನಾನು ಪ್ಲೇಸ್ ಮಾಡ್ತೀನಿ. ಸೊ ಕುಚ್ಚು ಕಟ್ಟಿ ಆ ಪ್ಲೇಸಲ್ಲಿ ಕೂಡ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್ ಎಲ್ಲೇ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನಾನಿಲ್ಲಿ 4 ಆರ್ಚ್ಗಳನ್ನ ಮಾಡಿದ್ದೀನಿ, ಮಿನಿ ಆರ್ಚ್ಗಳು. ಈ 4 ಮಿನಿ ಆರ್ಚ್ ಆದಮೇಲೆ ನಾನಿಲ್ಲಿ ಕುಚ್ಚಿಗೆ ಜಾಗನ ಬಿಟ್ಕೋತಾ ಇದ್ದೀನಿ ನೋಡಿ. ಕುಚ್ಚಿಗೆ ನಾನಿಲ್ಲಿ ಒಟ್ಟು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಅಥವಾ 4 ಚೈನ್ಗಳನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಮತ್ತೆ ನೀಡಲ್ಗೆ ನಾನು 2 ಸತಿ ದಾರನ ತಗೊಂಡಿದ್ದೀನಿ. ಸೇಮ್ ಫಸ್ಟ್ ನಾವು ಕಂಬಗಳನ್ನು ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಗ್ಯಾಪ್ನ ಟ್ರಯಾಂಗಲ್ ಶೇಪಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು 3 ಬೀಡ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರೋದು ಸಿಲ್ವರ್ ಕಲರ್ ಬೀಡ್ ಆಗಿದೆ. ಸೊ ಸ್ಮಾಲ್ ಸೈಜ್ ಬೀಡು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದು ಲೈಕ್ ಹಾಗೆ ಕಮೆಂಟ್ಗಳು ನಮಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ನಾನಿಲ್ಲಿ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಕೂಡ ಒಟ್ಟು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಈ ಡಿಸೈನ್ ತುಂಬಾ ಈಸಿಯಾಗೂ ಆಗುತ್ತೆ. ಹಾಗೆಯೇ ಪ್ರೈಸ್ ಕೂಡ ಸ್ವಲ್ಪ ಇದಕ್ಕೆ ಕಡಿಮೆನೇ ತಗೊಳ್ಳೋದ್ರಿಂದ ಹೆಚ್ಚಿನ ಕಸ್ಟಮರ್ಸ್ಗಳು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾರೆ ಡಿಸೈನ್ನ. ಸೊ ಹಾಗಾಗಿ ಈ ಒಂದು ಡಿಸೈನ್ ನಾನು ಇಷ್ಟವ್ರಿಗೆ ತೋರಿಸಿರಲಿಲ್ಲ. ಸೊ ಇದನ್ನು ನಾನು ನಿಮಗೋಸ್ಕರ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ಟಾರ್ಟಿಂಗಲ್ಲಿ ಕೂಡ ನಾನಿಲ್ಲಿ 5 ಚೈನ್ನ ಗ್ಯಾಪ್ನ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಲ್ಲಿ 4 ಕುಚ್ಚಿಗೆ 4 ಆರ್ಚ್ಗೆ 1 ಕುಚ್ಚು ಅನ್ನೋ ಥರ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಸಾರಿಗೆ ಹಾಕ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 157 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಮೀಡಿಯಮ್ ಲೆಂತಲ್ಲೇ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಈ ಒಂದು ಡಿಸೈನ್ಗೆ 200ಇಂದ 250 ಚಾರ್ಜ್ ಮಾಡ್ಕೋಬೋದು. ಹೆಚ್ಚು ಕಡಿಮೆ ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಕೆಲವು ಕಡೆ ಅದಕ್ಕಿಂತ ಹೆಚ್ಚು 300 350 ತನಕನೂ ತಗೋತಾರೆ. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡಿ. ಥ್ಯಾಂಕ್ ಯು.